ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರೀವ ಟ್ರಿಬಲ್ ಏಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತು ನಿಮ್ಮ ಪಾರ್ಟ್ನರ್ ಪರ್ಸನಲ್ ಮೆಸೇಜಸ್ ಏನಿದೆ, ಅವರು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಏನು ಹೇಳಬೇಕು ಅಂತ ಇಷ್ಟಪಡ್ತಿದ್ದಾರೆ ಅಂತ ನೋಡೋಣ. ಕೆಲವ್ರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರಿಂದ ಕೂಡ ನಿಮ್ಮ ಪ್ರೀತಿಗೆ ತಡೆಯಾಗಿದೆ. ಅದನ್ನು ಅವರೇ ಸರಿ ಮಾಡ್ಕೊತೀನಿ, ಟೈಮ್ ಕೊಡು ಅಂತ ಹೇಳ್ತಿದ್ದಾರೆ. ಕೆಲವರು ನೀವು ಯೂಟ್ಯೂಬ್ ವಾಚರ್ಸ್ ಕೂಡ ಇದನ್ನು ನೋಡ್ತಿರ್ಬೋದು. ಕೆಲವ್ರ ಮನೆಯಲ್ಲಿ ಸಮಸ್ಯೆ ಆಗಿದೆ, ಅದರಿಂದ ಸ್ವಲ್ಪ ನನ್ನ ಪ್ರೀತಿಗೆ ಟೈಮ್ ಬೇಕು ಅಂತ ಹೇಳ್ತಿದ್ದಾರೆ. ಏಂಜಲ್ಸು ಕೆಲವ್ರಿಗೆ ಮಾರ್ಗದರ್ಶನನ ಕೊಡ್ತಿದ್ದಾರೆ, ಆದರೆ ನಮ್ಮ ಪ್ರೀತಿಗೆ ಸರಿಯಾದ ಸಮಯ ಅಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಕೆಲವರಿಗೆ ಐ ಲವ್ ಯು ಅಂತ ಮೆಸೇಜ್ ಕಳಿಸ್ತೀನಿ ಅಂತ ಹೇಳ್ತಿ ಅವರು ಕಳಿಸ್ಬೋದು, ಮತ್ತು ನೀವು ಅವ್ರಿಗೆ ಐ ಲವ್ ಯು ಅಂತ ಮೆಸೇಜ್ ಕಳಿಸ್ಬೋದು. ಮತ್ತೆ ಅವರು ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನನ್ನನ್ನು ಕ್ಷಮಿಸ್ತೀಯಾ, ನಾನು ಮತ್ತೆ ವಾಪಸ್ ಬಂದರೆ ಕ್ಷಮಿಸ್ತೀಯಾ, ಒಪ್ಕೊಳ್ತೀಯಾ ಅಂತ ಕೇಳ್ತಿದ್ದಾರೆ. ಬಹಳ ಬೇಗ ನಿಮ್ಮ ಜೀವನಕ್ಕೆ ಬರ್ತಿದ್ದಾರಂತೆ. ಕೆಲವರಿಗೆ ಪ್ರೀತಿನೂ ಬೇಡ, ಸ್ನೇಹನೂ ಸಾಕು, ಏನು ಬೇಡ ಅಂತ ಅಂದ್ಕೊಂಡಿದ್ದಾರೆ. ಕೆಲವರಿಗೆ ಇಲ್ಲಿ ಮನೆತನದ ಅಡ್ಡಿ, ಹಣ ಆಸ್ತಿ ಕೂಡ ನಿಮ್ಮ ಪ್ರೀತಿಗೆ ಅಡ್ಡಿ ಆಗಿರ್ಬೋದು. ಐ ಲವ್ ಯು, ವೆರಿ ವೆರಿ ಸಾರಿ. ಕೆಲವರಿಗೆ ಪ್ರೀತಿಯಿಂದ ಸಾರಿ ಕೇಳ್ತಿದ್ದಾರೆ, ಕೆಲವರು ನೋವು ಹೇಳ್ತಿದ್ದಾರೆ. ಕಪ್ಪು ಗುಲಾಬಿ ಬಂದಿದೆ. ಮೂರನೇ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾರಂತೆ ಕೆಲವರು. ಶ್ರೀಮಂತಿಕೆ, ಯಶಸ್ಸು, ದುಡ್ಡೇ ಜೀವನ. ಕೆಲವರು ದುಡ್ಡಿದ್ರೇ ಎಲ್ಲ, ದುಡ್ಡಿದ್ರೆ ನನ್ನನ್ನು ಯಾರು ಕೇಳೋದಿಲ್ಲ, ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಇಷ್ಟ ಬಂದ ರೀತಿ ಅವರು ಇದ್ದಾರೆ. 1 ವಾರದ ಅವಧಿ, ಅದಕ್ಕೆಲ್ಲ ಇನ್ನೊಂದು ವಾರದಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳ್ತಿರ್ಬೋದು. ಎಲ್ಲನೂ ಬಿಟ್ಟು ಮುಂದುವರಿರಿ ಅಂತ ಹೇಳ್ತಿದ್ದಾರೆ. ಹೊಸ ಪ್ರೀತಿ ಕೂಡ ನಿಮಗೆ ಸಿಗೋದ್ರಲ್ಲಿ ಇದೆ. ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಸಿಗುತ್ತೆ. ನನಗೆ ನೀನೇ ಬೇಕು ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ. ನಂಬಿಕೆ ಇಡಿ ಅಂತ ಕೂಡ ಹೇಳ್ತಿದ್ದಾರೆ. ನಿನ್ನ ನೆನಪು ಕಾಡ್ತಿದೆ, ನಿನ್ನ ನೆನಪು ಅವ್ರಿಗೆ ಕಾಡ್ತಿದೆಯಂತೆ. ಕಾಯುವಿಕೆಗೆ ಈಗ ಅಂತ್ಯ ಬಂದಿದೆ, ಕಾಯುವಿಕೆಗೆ ಈಗ ಕೊನೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಕೆಲವರಿಗೆ ವಾಪಸ್ ನಾನು ಬರಲ್ಲ, ನಾನು ಬರೋದೇ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಕೆಲವರು ಕೆಲಸದ ವಿಷಯವಾಗಿ ವಿದೇಶ ಪ್ರಯಾಣ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕೆಲವ್ರನ್ನ ನಕಾರಾತ್ಮಕ ಶಕ್ತಿ ಕೂಡ ತಡೆ ಹಿಡಿದಿದೆ. ಕೆಲವರಿಗೆ 1 ತಿಂಗಳು ಬೇಕು ಅಂತ ಕೂಡ ಕೇಳ್ತಿದ್ದಾರೆ. ಪ್ರೀತಿಯಿಂದ ಪ್ರೀತಿಗಾಗಿ ಕಾಯುವೆ ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಮ ಪರ್ಸನಲ್ ಮೆಸೇಜು ಇದಾಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.